ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಶಾಂತಿನಗರ ನಿವಾಸಿ ವೆಲ್ಡರ್ ಕಲೀಂ ಪಾಷಾ ಮತ್ತು ಅವರ ಕುಟುಂಬದ ವತಿಯಿಂದ ನಗರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ನಿರಾಶ್ರಿತರಿಗೆ ಇಂದು ಮಧ್ಯಾಹ್ನ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ಆಲಿಂ ಪಾಷಾ, ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ, JDS ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ, ಬಾಬು, ಮುನ್ನಾ, ಮಾಲಿಕ್, ಮುನೀರ್ ಪಾಷಾ, ಸಾದಿಕ್, ಉಸ್ಮಾನ್ ಖಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಯುಕ್ತ ನಿರಾಶ್ರಿತರಿಗೆ ವಾರ್ಡ್ ನಂಬರ್ 26 ಕಲೀಂ ಮತ್ತು ಅಲಿಂರ ಸಹೋದರರು ನಿರಾಶ್ರಿತರಿಗೆ ಸುಮಾರು 80 ಜನಕ್ಕೆ ಹಾಗೂ ಕೋಲಾರ ಅಲ್ಲೊಂದು ನಿರಾಶ್ರಿತೆಯ ಸೆಂಟರ್ ಇದೆಯಂತೆ, ಅಲ್ಲಿ ಸಹ ಈ ಎರಡೂ ಕಡೆಯೂ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವರಿಗೆ ಈ ರಂಜಾನ್ ತಿಂಗಳಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಪ್ರಯುಕ್ತ ಹಾಗೂ ಈ ಪರಿಸ್ಥಿತಿಯಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇವರಿಗೆ ದೇವರು ಈ ಯೋಚನೆ ಕೊಟ್ಟಿರೋದಕ್ಕೆ ಇವರಿಗೂ ಮತ್ತು ಇವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ನಮ್ಮ ಸ್ನೇಹಿತರಾದಂಥ ಕಲೀಂ ಅವರು ಮತ್ತು ಅವರ ಕುಟುಂಬದ ಇವರು ಪ್ರತಿ ವರ್ಷ ರಂಜಾನ್ ಹಬ್ಬದಲ್ಲಿ 100 ಜನಕ್ಕೆ ಊಟ ತಿಂಡಿಯನ್ನು ಮಾಡ್ತಾಯಿದ್ರು. ಆ ಒಂದು ಸದುಪಯೋಗ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಿರಾಶ್ರಿತರ ಕೇಂದ್ರದಲ್ಲಿ ಕೋವಿಡ್-19 ಇದರಲ್ಲಿ ಯಾರು ನಿರಾಶ್ರಿತರಿದ್ದಾರೆ ಅವರಿಗೆ ಇವತ್ತು ಊಟಿನ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಅವರು ಸೇವೆ ಮಾಡಲಿ ಅನ್ನೋವಂಥದ್ದು ಆಗಲಿ. ಅದರ ಜೊತೆಯಲ್ಲಿ ಇವತ್ತೇನು ಮಹಾಮಾರಿ ಏನಿದೆ ಇದನ್ನು ಅಂತರಕ್ಕೆ ದೂರ ಕಾಯ್ದುಕೊಂಡು ಈ ಒಂದು ಮಹಾಮಾರಿಯನ್ನು ದೂರ ಮಾಡಬೇಕು.